ಮಗಳವ ಉಂಕನತ್ತಿನ ನೀರಿ ಮಗಳು. ಅತ್ತೆ ನೀವೇನು ತಲೆಗೆಡ್ಸ್ಕೊಬೇಡಿ, ನಾವು ಮಾತಾಡ್ತೀವಿ ಸುಮ್ಕಿರಿ ಮಾವನ ಜೊತೆ. ಬೇಡ ಸುಮ್ನಿರ್ ಮಗ, ನೀನು ಯಾಕೆ ಮಾತಾಡಿ ನಿಷ್ಠೂರ ಅದಿ ನಿಮ್ಮ ಮಾವನ ಜೊತೆ. ನೋಡು ಅವಳಿಗೆ ಸಪೋರ್ಟ್ ಮಾಡ್ತಾರಲ್ಲ ಇವರೆಲ್ಲ ಅನ್ಕೊಂಡು ನಿಮ್ಮ ಮಾವ ಬೇಜಾರು ಮಾಡ್ಕೊತದೆ. ಸುಮ್ನಿರು ಬೇಡ. ಮಾಡ್ಕೊತಾರೆ ಬಿಡಿ, ಇವ್ರು ಏನು ಎಷ್ಟು ಹೇಳೋರು ಕೇಳ್ತಾ ಇಲ್ವಲ್ಲ. ಅಲ್ಲ ಕಣತೆ, ನಾವು ಹೇಳ್ತೇವೆ ನೀವು ಯಾವತ್ತಿಂದನೂ ಆಯಿತು ಸುಮ್ನಿರಿ ಅಂತ ಎಷ್ಟು ಹೇಳಿದ್ರು ನಮಗೂ ಫೋನ್ ಮಾಡ್ರು ಎತ್ತಕ್ಕಿಲ್ಲ, ಅವರು ಫೋನು ಮಾಡಿಲ್ಲ ಅವತ್ತಿಂದನೂ. ಆ ಥರ ಅರ್ಥ ಕುಂತವ್ರಲ್ಲ, ಹಿಂಗೆ ಆಡೋದು ಹೆಂಗೆ ಮಾಡೋದು? ಅಲ್ಲ ಕಣಪ್ಪ, ನಿಮ್ಮ ಅವನಿಗೆ ಗೊತ್ತಾಗಿಲ್ವಾ ಈ ವಯಸ್ಸಲ್ಲಿ ಇವೆಲ್ಲ ಬೇಕಾ ಡೈವರ್ಸು ಅಂತ. ಮಕ್ಕಳು ಭವಿಷ್ಯವ. ಅಯ್ಯೋ ಆಯಿತು ಹೋಯ್ತು. ಅಯ್ಯೋ ಬಿಡು, ಒಂದು ಮಗ 2 ಹೆಣ್ಣು ಐಕವೆ, ಒಂದು ಗಂಡು ಮಗ ಅದು ಚಿಂದಂಗೆ ಮಕ್ಳವೆ, ಅವು ಸಾಕೊಂಡು ಹೋಗಮ್ಮ. ಇವೆಲ್ಲ ಯಾಕೆ ಆಗಿದಾಯ್ತು ಹೋಗಿದಾಯ್ತು ಅಂದ್ಕೊಂಡು ಇವ್ರು ಇದು ಮಾಡ್ದಾನೆ ಬಿಟ್ಟು ಅಚ್ಚುಕಟ್ಟಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾನೆ ಬಿಟ್ಟು ಈ ವಯಸ್ಸಲ್ಲಿ ಡೈವರ್ಸ್ ಕೊಡೋಕೆ ನಿಂತದಲ್ಲ ನಿಮ್ಮ ಮಾವ. ಇವೆಲ್ಲ ಚಂದವ ಮಗ, ಚಂದವ. ನೋಡು ಜನ ಆಡ್ಕೊಳಕ್ಕಿಲ್ವ, ನಗ್ಯಕ್ಕಿಲ್ವ. ಮೊದಲೇ ಹೇಳ್ತೀನಿ ಬಿಟ್ಟುಟ್ಟದೆ ನಿಮ್ಮ ಮಾವ. ಈಗ ಇವಳು ಕೊಟ್ಟು ಹಿಂಗೆ ಇವಳು ಕೊಟ್ಟು ಚೆನ್ನಾಗಿಲ್ದವ್ದಾಗ ಜನಗಳು ಏನಂತಾರು, ಇಲ್ಲ ಇವನೇ ಸರಿ ಇಲ್ವೇನೋ ಅನ್ನೋದೇ. ಅವ್ನು ಏನೇ ತಂದಾಕ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಇವನೇ ಸರಿ ಇಲ್ವೇನೋ, ಅದಕ್ಕೆ ಬಿಟ್ಟೋಯ್ತಾರೆ ಅನ್ಕೊಳಕ್ಕಿಲ್ವ ಮಗ, ಗೊತ್ತಾಯ್ಕಿಲ್ವಾ? ಹೇಳವ ನಿಮ್ಮ ಅಪ್ಪನಿಗೆ ನೀನಾರಯ್ಯ. ಅಯ್ಯೋ ನಾನು ಹೇಳ್ತೀನಿ ಕಣಜ್ಜಿ, ಹೇಳ್ತೀವಿ ಎಷ್ಟು ಹೇಳವ ನಾವು ತಾನೇ. ಈಗ ನಮ್ಮ ಅಮ್ಮನ್ನು ನಾವು ಇಸ್ಕೊಂಡಿತ್ತಿಲ್ವಾ, 2 ತಿಂಗಳು 3 ತಿಂಗಳು ಇತ್ತು. ಈಗಲೂ ಇರಮ್ಮ ಅಂದು ಅವರೇ ಬಂದಿದ್ದು ಇರಿಸ್ಕೊಳ್ಳವು. ನಾವು ನಮಗೇನು ಭಾರ ಆಗಿತ್ತಿಲ್ಲ, ಅವರೇ ಇರೋಕ್ಕೆ ಇಷ್ಟಪಡಲಿಲ್ಲ. ಅದಕ್ಕೆ ಅವ್ರು ಬಂದರು, ಏನೋ ಚೆನ್ನಾಗಿರಲಿ ಇವತ್ತೆಲ್ಲ ನಾಳೆ ಒಂದಾಯ್ತಾರೆ ಅಂತ ನಾವು ಅಷ್ಟು ಭರವಸೆ ಇಟ್ಕೊಂಡಿದ್ರೆ. ಈಗ ನಮ್ಮ ಅಪ್ಪ ನೋಡಿದ್ರೆ ಡೈವರ್ಸ್ ನೋಟಿಸ್ ಕಳಿಸೋದೆ ಅಂತ ಅಂದಷ್ಟು ನನಗಂತೂ ಸಾಕಾದಂಗಾಯ್ತು. ಅಮ್ಮ ಬೇರೆ ಹತ್ಕೊಂಡು ಫೋನ್ ಮಾಡ್ತಲ್ಲ, ಅದಕ್ಕೆ ಬೇಜಾರಾದಾಗಾಗಿ ಇವರು ಸರತ್ತುವೆ ನಡಿ ಹೋಗ್ಬಿಟ್ಟು ಮೊದಲು ಮಾತಾಡ್ಸ್ಕೊಂಡು ಬರೋಕ್ಕಾಯ್ತದೆ, ಸಮಾಧಾನ ಬಿಟ್ಟು ಬರೋದ ಅಂದ್ಬಿಟ್ಟು ಕರ್ಕೊಬಂದರು. ನೆಮ್ಮದಿ ಇಲ್ಲ ಕಣ್ಮಗ ನನಗೆ, ನಿಜವಾಗ್ಲೂ ನೆಮ್ಮದಿ ಏನದ ದೇವರು ನನಗೆ ಕೊಡಲಿಲ್ಲ ಕಣ್ಣು. ನಾನು ಏನು ಮಾಡೋಣ, ನಾನು ಏನು ಮಾಡೋಣ, ನಾನು ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೊತಿಲ್ಲ. ನಾನು ಫೋನಿಂದ ಫೋನ್ ಮಾಡಿದ್ರೆ ಒಯ್ತೇನೆ ಇಲ್ಲ, ಬ್ಲ್ಯಾಕ್ ಆಗಿಬಿಟ್ಟದೆ, ಎಲ್ಲ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ದಾರೆ ನನ್ನ, ಅದಕ್ಕೆ ಒಯ್ತಾ ಇಲ್ಲ ಕಂಚಿನು. ನಾನು ಏನು ಮಾಡೋಣ ನಾವೇ ಹೇಳವ ನೀನೇ. ಸುಮ್ನಿರಿ ಯಾಕತ್ತೀರಿ, ನಾವು ಹೇಳ್ತೀವಿ ಸುಮ್ಕಿರಿ ಮಾತಾಡ್ತೀವಿ ನೋಡೋದ. ಅದಕ್ಕೆ ನೋಡ್ಕೊಂಡು ಹೋಗ್ಬಿಟ್ಟು ಬೇಕಾದ್ರೆ ಮಾತಾಡೋಕ್ಕಾಯ್ತದೆ ಅಂದ್ಬಿಟ್ಟು ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋದ ಅಂತ ಬಂದು. ಧೈರ್ಯವಾಗಿರಿ ನೀವು, ಸುಮ್ಮನೆ ಏನಾದ್ರು ಯೋಚನೆ ಮಾಡಬೇಡಿ ನೀವು. ಹೇಳಿ ಸಾಕಾಯ್ತು ಕಣಪ್ಪ. ನೋಟಿಸು ಬಂತಾವಿಂದ ನೀವು ಹಿಂಗೆ ಹತ್ಕೊಂಡು ಕೂತಾಳೆ, ಒಟ್ಟಿಗೆ ಇಟ್ಟು ಉಂಡಿಲ್ಲ. ಹಿಂಗಾದ್ರೆ ಹೆಂಗೆ ಮಾಡಬೇಕು? ನಮ್ಮ ಅಣ್ಣ ನನ್ನ ತಮ್ಮನೂ ನೋಡಿ ಅವನಿಗೂ ಸುಸ್ತಾದತ್ತಾಗೆ. ಹೇಳಿ ಊಟ ಮಾಡೋದು ಎಷ್ಟು ಅಂತ ಹೇಳೋನು. ನಾವು ಹೇಳ್ತಾನೆ ಇವು ಅರ್ಥನೇ ಮಾಡ್ಕೊಳಕ್ಕಿಲ್ಲ. ಏನಪ್ಪ ಮಾಡೋಣ, ತಮ್ಮ ಎತ್ತಾಗಿಂತ ಸತ್ತನು, ಎಡ್ತಿ ತಿನ್ಕೊಂಡವನೇ, ಮಗಳು ಬಾಳ ಹಿಂಗೆ ಆಯಿತು ಅಂದ್ಕೊಂಡು ಅವ್ನಿಗೆ ಎಷ್ಟು ಯೋಚನೆ ಇದ್ದದಪ್ಪ, ಎಷ್ಟು ಯೋಚನೆ ಇರಕ್ಕಿಲ್ಲ ಹೇಳು. ಅಯ್ಯೋ ನೀವು ಯಾಕತ್ತೀರಿ ಸುಮ್ಕಿರಿ, ಊಟ ಮಾಡಾಗಿ ಹೋಗಿ ಕಬನ್ ಕೊಡು ಊಟವ. ಮಾಡ್ತೀನಿ ಸುಮ್ಮನಿರಪ್ಪ, ಸುಮ್ಮನಿರು. ಹೇಳ್ಬೇಡಿ ಸುಮ್ಮನಿರಮ್ಮ, ಸುಮ್ಮನಿರಿ ಹೇಳ್ಬೇಡಿ. ಆಯ್ತು ಅದು ಏನು ಮಾತಾಡ್ತೀವಿ ನಾವು, ಸುಮ್ಮನಿರಿ ಹೇಳ್ತೀರಿ ಕರೆದ್ರೆ ಸರಿ ಆಗ್ಬಿಟ್ಟದ. ಸುಮ್ಮನಿರಿ ನೀವು ಹೇಳ್ಬೇಡಿ. ಸುಮ್ನಿರಿಯತೆ ಯಾಕತ್ತೀರಿ, ಸುಮ್ನಿರಿ ಹೇಳ್ಬೇಡಿ. ನೆನ್ನೆಯಿಂದ ಹೇಳಿ ಹುಚ್ಚು ಬಂದಂಗೆ ಆಗದೆ ಕಣಪ್ಪ. ಅಜ್ಜಿ ನೀವು ಸ್ವಾತಂತ್ರ್ಯತೆ ಕಣಪ್ಪ, ಇವ್ರ ಅಪ್ಪನ ಅಕ್ಕ. ಅಯ್ಯೋ ಮನೆ ದಿವಸ ನಮ್ಮ ನೋಡಕ್ಕೆ ಅನ್ಕ ಬಂದಿತ್ತು, ಏನು ಮಾಡ್ರು ಬಿಡ್ಲಿಲ್ಲ. ಬತ್ತೆ ಅನ್ಕೊಂಡು ಕರ್ಕೊಬತ್ತು ಕಣಪ್ಪ. ಇರುವೆ ಬಾ 4 ದಿವಸ ಅನ್ಕೊಂಡು ಕರ್ಕೊಬಂದ್ಲು. ಅಯ್ಯೋ ಕರ್ಕೊಬಂದ್ರೆ ಏನವ ಏನು ನೆಮ್ಮದಿಯಾಗಿದ್ದಾಳೆ. ನೆನ್ನೆಯಿಂದರು ಯತ್ನೆ ಮಾಡಿ ಸಾಯ್ತಾ ಕುಂತೊಳೆ ಕಣ್ಮಗ. ಹೇಳಪ್ಪ ನಿಮ್ಮ ಅವನ ಜೊತೆ ಮಾತಾಡ್ ಮಗ. ಈಗ ಮುನ್ಸಾದ್ಮೇಲೆ ನಡೆಯೋ ಮುನ್ಸ ಹಿಡಿದ್ರೆ ಇರಕ್ಕಿಲ್ಲ. ಆಯಿತು ಎಲ್ಲವ, ಈಗ ಇನ್ನೇನು ಮಾಡೋಕ್ಕಾಗಿಲ್ಲ. ಇಲ್ಲಿ ಗಂಟ್ಲು ಆಗಿದಾಯ್ತು, ಇನ್ನೇ ನಾನು ಚೆನ್ನಾಗಿರ್ತೀನಿ ಅಂತಾಳೆ ಅಲ್ವ. ಇದೊಂದು ಸತಿ ಅವಕಾಶ ಮಾಡಿಕೊಡ್ಬೇಕು ಕಣ್ಮಗ, ಇದೊಂದು ಸತಿ ಅವಕಾಶ ಮಾಡಿಕೊಡ್ಬೇಕು. ಏನು ಮಾಡಿ ದುಡ್ಡು ಮುನ್ಸು ಏನೋ ಆಗಬಾರ್ದಾಯ್ತು, ಆಯಿತು. ಅದರಲ್ಲೂ ಏನು ನಾನು ತಪ್ಪು ಮಾಡಿಲ್ಲ ಕಣತೆ, ನಾನು ಏನು ತಪ್ಪು ಮಾಡಿಲ್ಲ. ಅದು ತಪ್ಪು ತಿಳ್ಕೊಂಡವ್ರೆ ಅಂದ್ಕೊಂಡು ನೆನ್ನೆಯಿಂದನೂ ಏನು ಎದ್ದೇ ಇಲ್ಲ ಕಣ್ಮಗ. ಈಗ ಎದ್ದು ಬಂದು ಕೂತ್ಕೊಂಡು ನೆನ್ನೆಯಿಂದನೂ ಮನಗೆ ಮಾಡ್ತಾಳೆ ಮನ್ಗಳಲ್ಲ. ಹಿಂಗಾದ್ರೆ ಹಂಗೆ ಯತ್ನೆ ಮಾಡಿ ಊಟ ಬಿಡ್ಬಿಟ್ಟು ಎರಡು ಹೆಚ್ಚು ಕಮ್ಮಿ ಆದಾಗ ಯಾರಪ್ಪ ಕಣ್ಣಲ್ಲಿ ನೋಡೋರು, ಯಾರು ನೋಡೋರು ಹೇಳು ಮತ್ತೆ. ಅದಕ್ಕೆ ಹೋಗು ಮಗ, ಒಂಚೂರ ನೀವು ಮಗ ನೀನು ಕರ್ಬಿಟ್ಟು ಹೋಗಿ ನಿಮ್ಮ ಅಪ್ಪನಿಗೆ ಹೇಳಿ ಆಯ್ತು. ಇದೊಂದು ಸತಿ ಅಂದ್ಬಿಟ್ಟು ಇದೊಂದು ಸತಿ ಸಂಸ್ಬಿಟ್ಟು ಸೇರಿಸ್ಕಪ್ಪ, ಮುಂದಕ್ಕೆ ನೋಡೋಕ್ಕಾಯ್ತದೆ. ಇನ್ನೊಂದು ಸತಿ ಹಂಗಾದ್ರೆ ಬೇಡ, ನಾವೇ ಕೊಡಿಸ್ತೀವಿ ಡೈವರ್ಸ್. ಇನ್ನೇನು ನಾವು ಹೊಸಿ ಹೇಳಕ್ಕಿಲ್ಲ ಕಣಜ್ಜಿ, ನಾವೇ ಹೊಸಿ ಹೇಳಕ್ಕಿಲ್ಲ. ಹೆಂಗೋ ಸಂಸಾರ ಸರಿಯಾಲಿ ಅವ್ರದ್ದು ಅಂತಾರೆ ನಾವು ಹೇಳೋದು. ಏನು ಮಾಡಿರಿ, ಎಷ್ಟು ಹೇಳಿದ್ರು ಕೇಳ್ದೋದ್ಮೇಲೆ ನಾವು ಇನ್ನೇನು ಮಾಡೋಕ್ಕದದು ನೋಡ್ತೀವಿ. ಫೋನು ಎತ್ತಲ್ಲ, ಫೋನು ನಮ್ಮದು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟದೆ. ಕರ್ಕೊಂಡೋಗಿ ಇಸ್ಕೊಂಡಿದ್ವಲ್ಲ ಮನೇಲಿ 2-3 ತಿಂಗಳು ಅಲ್ಲ ಇತ್ತಲ್ಲ, ಅಲ್ಲಿ ಕರ್ಕೊಂಡೋಗಿ ಗುಟ್ನಲ್ಲಿ ಇಸ್ಕೊಂಡವ್ರಲ್ಲ ನಾನು ಕಾಣ್ದಂಗೆ ಹೇಳ್ಬಿಟ್ಟು ಕಾಪತ್ಕೊಬಿಟ್ಟದ. ನಮ್ಮೇಲೆ ನಮ್ಮ ಜೊತೆ ಮಾತಾಡ್ತಾ ಇಲ್ಲ ನಮ್ಮಪ್ಪ. ನಮ್ಮ ಕುಟು ಕಾಪತ್ಕೊಂಡು ಕೂತದೆ. ನಮ್ಮ ನಂಬರು ಬ್ಲ್ಯಾಕ್ ಲಿಸ್ಟ್ ಹಾಕೋದೆ ನಮ್ಮಪ್ಪ. ಎತ್ತುತ್ತೇನೆ ಇಲ್ಲ, ಫೋನೇ ಮಾಡಿದ್ರು ಸಿಗ್ತಾಯಿಲ್ಲ ಫೋನು. ಆಮೇಲೆ ನಮ್ಮ ಅಜ್ಜಿನೂ ಹೋಗಿ ಜಗಳನೇ ಮಾಡಿರೋದಂತೆ. ಹಿಂಗೆ ಆಟಕ್ಕೂ ಹಂಗಂತಂತೆ ಡೈವರ್ಸ್ ನೋಟಿಸ್ ಕಳಿಸ್ತೀನಿ ಅಂದ್ಬಿಟ್ಟು ನಮ್ಮ ಊರಜ್ಜಿ ತಾತವ್ರೆ ಅವ್ರ ಕೂಟಂಗೆ ಅಂತಂತೆ ನಮ್ಮಪ್ಪ. ಹಂಗಂದಿದ್ದಕ್ಕೆ ಅವ್ರೋಗಿ ಹೇಳಿದ್ಕೆ ಜಗಳನೇ ಮಾಡ್ತಂತೆ. ಹಿಂಗೆ ಮಾಡ್ತಿದ್ಯಲ್ಲ ನೀನು ಹಂಗೆ ಅನ್ಕೊಂಡು ಹಂಗಂತಿತ್ತು. ಹಂಗಂದ್ರೆ ಅಜ್ಜಿಗೆ ಬಾಯಿಗೆ ಬಂದಂಗೆಲ್ಲ ಬೋಯ್ತಂತೆ. ಇನ್ನು ಏನು ಮಾಡೋರು ಅವ್ರ ತಾನೇ. ಈಗ ಅವ್ರನ್ನ ನಿಷ್ಠೂರ ಮಾಡಂಗಿದ್ದದ. ನಮ್ಮ ಅಜ್ಜಿ ನಮ್ಮ ಅಪ್ಪ ಹಿಂಗೆ ಆಡಿದ್ರೆ ನಮ್ಮ ಅಜ್ಜಿ ಏನು ಮಾಡೋದು ಹೇಳಿ. ಈಗ ನಮ್ಮ ತಾತ ನಮ್ಮ ಅಜ್ಜಿ ಎಲ್ಲವ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಂತೆ. ನಂಗೆ ಬೇಡ ಅವಳು ಸವಾಸವೇ ಬೇಡ. ಹೆಂಗೆ ಈಗ ಅವಳ ಪಡೆಗೆ ಅವಳಿರಲಿ, ನನ್ನ ಪಡೆಗೆ ನಾನು ಇರ್ತೀನಿ, ನನ್ಗೆ ಅವಳು ಸವಾಸ ಬೇಡ ಅನ್ನೋದ್ಬಿಟ್ರೆ ಇನ್ನೇನು ಮಾತಾಡ್ತಾ ಇಲ್ವಂತೆ. ಹೆಂಗೆ ಮಾಡೋದು ಹಿಂಗಾದರೆ ನೋಡಿ ಮಗ, ಮಾಡೋ ಪ್ರಯತ್ನ ಮಾಡಿ. ಇವತ್ತು ಒಂದು ಸಂಸಾರವ ಒಂದು ಮಾಡೋದು ಅದು ಒಳ್ಳೆ ಕೆಲಸವ. ಆಯ್ತಾ? ಆಯಿತು ಮಾಡಿ, ಒಂದು ಒಳ್ಳೇದಾಗಲಿ. ಹೋಗೋದ ಬಾಬತ್ತೆ ಇರಪ್ಪ, ನೀವು ಸರಿ ಹಿಂಗೆ ಬಂದು ಹಿಂಗೆ ಹೋಯ್ತೀನಿ ಅಂತೀರಲ್ಲ. ಇರು ಸರತು ಇರಪ್ಪ, ನಾವೇ ಇರು.
ನಾಳೆಗೆ ಹೋಗುವಂತೆ. ನೀವ್ ಹೆಂಗ್ ಸಪ್ಪ ಕೂತಿದ್ರೆ ಊಟ ಮಾಡ್ದಂಗೆ ನಾವ್ ಹೆಂಗಿರಕತ್ತದು ಬೇಡಕತ್ತೆ ಹೋಯ್ತೀವಿ ಬಿಡು. ಇರು ಸರತ್ತು ನಾವ್ ಇರ್ರವ ಇರಿ ಹೋಗಿ ಯಾಕೆ ಸಪ್ಕಾಗನ ಇರಿ ಬಮ್ಮ ಊಟಕ್ಕೆ ಬರ್ತೀರಿ ಊಟ ಮಾಡು ಅಮ್ಮ ತಗೋ ಊಟ ಮಾಡು. ಬೇಡಕನವ ನನ್ಗೆ ಊಟ ಬೇಡ. ಊಟ ಮಾಡಿ ನೀವು ಸುಮ್ಮನೆ ಇದೆ ಕತೆ. ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಮಗ ಇದ್ದೀಯ ನಿಂಗೆ ಆಟ ಬಡಿಗೆ ಅಮ್ಮ ತಗೊಳ್ಳಿ ಊಟ ಮಾಡಿ. ಸರ್ ಅದಕ್ಕೆ ಕೊಡಗು ಊಟ ನೀನು ಊಟ ಮಾಡೋಗು ಹೋಗಿಕ್ಕ ಊಟ ಮಾಡಿ. ನಾವು ಬರ್ಬೇಕಾದ್ರೆ ನಾವು ಊಟ ಮಾಡ್ಕೊ ಬಂದಿವಿ ಕತೆ. ಊಟ ಮಾಡಿ ನೀವು ಊಟ ಮಾಡಿ ಅಮ್ಮ. ಯೋಚನೆ ಮಾಡಿಬಿಡಿ ನಾವು ಹೋಯ್ತೀವಿ ನೋಡೋದು ಅಪ್ಪನ ಕೊಟ್ಟು ಮಾತಾಡ್ತೀವಿ ಏನಂದ್ ಕೇಳ್ತೀವಿ. ಊಟ ಮಾಡಿ ನೀವು. ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಅತ್ತೆ. ನೋಡೋದ ನಾವು ಹೋಗಿ ಮಾತಾಡ್ಕೊ ಬರ್ತೀವಿ. ಮಾತಾಡ್ಬಿಟ್ಟು ಹಂಗೆ ನಾವು ಮೈಸೂರಿಗೆ ಹೋಗ್ತೀವಿ. ಫೋನ್ ಮಾಡ್ತೀನಿ ಯಾವ್ದಕ್ಕೂ ಫೋನ್ ಮಾಡ್ತೀವಿ ಏನಂದ್ರು ಅಂತ. ನೀವು ಯೋಚನೆ ಮಾಡಕೋಬೇಡಿ. ನೀನು ಏನು ಮಾಡೋಕ್ಕದ್ದು ಈಗ ಅಜ್ಜಿ ಏನು ಮಾಡಂಗಿರೋದು ಹೇಳಿ. ಈಗ ಇವ್ರು ಯೋಚನೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೊಂಡ್ರಿ ಇವ್ರಿಗೆ. ಅದು ಬಿಟ್ರೆ ಈಗ ಅಷ್ಟು ತೊರಬಲಿ ಬರ್ಸ್ಕೊಂಡಿರೋರು ಅವರು ಬೇಡ ಬೇಡ ಅಂತಿದ್ರು ತಲೆಗೆಡ್ಸ್ಕೊಂಡಾರ. ಉಸರ್ತ ಇಲ್ಲಿ ಊಟ ಬಿಟ್ಬಿಟ್ಟು ನಾನು ಇರ್ತಿ ನಿದ್ದೆ ಮಾಡ್ತಾಯಿಲ್ಲ ಊಟ ಮಾಡ್ತಾಯಿಲ್ಲ ಅನ್ನೋದು ಅವ್ರಿಗೆ ಗೊತ್ತಾದ ಕಂಡಾರ. ಅವರು ಊಟ ಮಾಡ್ಕೊಂಡು ಚೆನ್ನಾಗಿತ್ಕೊಂಡು ಎದುರಿಸ್ಬೇಕು ಏನಿದ್ರು ಜಯಿಸ್ಬೇಕು ಹೊರ್ತು ಹಿಂಗೆ ಊಟ ಬಿಟ್ಕೊಂಡು ಸುಸ್ತು ಸಂಕಟ ಪಡಿಸ್ಕೊಳಕ್ಕೆ ಇದೇ ಮನೆ ಬರಂದರು. ಊಟದ ಪಡ್ಗೆ ಊಟ ಹೊಟ್ಟೆ ಕೇಳದ. ಊಟ ಮಾಡ್ಕೊಂಡು ಚೆನ್ನಾಗಿರಿ ನೀವು ಸುಮ್ಮ ತಲೆಗೆಡ್ಸ್ಕೊಬಿಡಿ. ನೆನ್ನೆಯಿಂದನೂ ಅದನ್ನೇ ಹೇಳ್ತೇನೆ ಕಣ್ಮಗ. ಆಗಿದ್ದಾಯ್ತು ಹೋಗಿದ್ದೋಯ್ತು ಸರಿ ಆಯ್ತದೆ. ಏನೋ ನಾಲ್ಕು ದಿವಸ ಪಾಪಕ್ಕಂಗೆ ಆಡ್ತಾನೆ ಸುಮ್ಮನಿರವ ಸರಿ ಆಯ್ತದೆ. ಆಲ್ವನ ಉಂಡವ್ರು ಯಾರು ಇರಕ್ಕಿಲ್ವ ಅದೇನು ಸರಿ ಮಾಡೋಕ್ಕಾಯ್ತು ಸುಮ್ಮನಿರು ಅಂದ್ಬಿಟ್ಟೆಲ್ಲ ಹೇಳ್ತೇವ್ರಿ ಕಣ್ಮಗ. ಇವಳು ಏತ್ನಾಗ ಹಾಕೊಂಡು ಅವ್ನು ಬರೋಕ್ಕಿಲ್ಲ ಕನ್ನತೆ ಬರೋಕ್ಕಿಲ್ಲ ಅವರು ಭಾಳ ಆಟ ಅವನು ಬರೋಕ್ಕಿಲ್ಲ ನಾನು ಬಾಳಿಂಗ ಆಯ್ತಲ್ಲ ನಾನು ಬಾಳಿಂಗ ಆಯ್ತಲ್ಲ ಅನ್ಕೊಂಡು ಏತ್ನೆ ಮಾಡ್ಕೊಂಡು ಹಿಂಗೆ ಆಡ್ತಾ ಕುಂತಾಳೆ ಕಣ್ಮಗ. ಈಗ ಎತ್ತಾಗೆ ಅಂತ ಹೆಂಗೆ ಅಂತ ಏನು ಮಾಡೋಣ ಅಂತ ಅಮ್ಮ. ಒಂದು ಕೈಲಿ ಏನಪ್ಪ ಮಾಡೋಣ ಹೇಳಿ ನೀನೇ. ಈಗ ಎಡ್ತಿ ಇದ್ದಾಳೆ ಇಲ್ಲ ಕಷ್ಟ ಸುಖ ಅವ್ನ ಕಷ್ಟ ಎಷ್ಟಿರೋದು ಹೇಳು. ಇತ್ತಾಗ ಮಗಳು ಬಾಳಿಂಗ ಆಯ್ತು ಅತ್ತಾಗ ನಾನು ಎಡ್ತಿ ಇಲ್ಲ. ನನ್ನ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಇದ್ದಳು ಒಬ್ಳು ಮಗಳು ಬಾಳಿಂಗ ಆಯ್ತಲ್ಲ ಅನ್ನೋದು ಏತ್ನೇ ಇರಕ್ಕಿಲ್ಲ ಮಗ. ಈಗ ಮದುವೆ ಪದುವೆ ಮಾಡಿ ಚೆನ್ನಾಗಿರ್ಲಿ ಅಂತಲ್ಲ ಆಸೆ ಮಾಡ್ತಿರೋದು. ಈಗಲೂ ಏನು ಕಮ್ಮಿ ಆಗಿರೋದಪ್ಪ ನಿಮ್ಮ ಮಾವನಿಗೆ ಏನು ಕಮ್ಮಿ ಆಗಿರೋದು. 3-4 ಎಕರೆ ಆಸ್ತಿ ಅದೇ ತೋಟ ಅದೇ ಗದ್ದದೆ ಮನದೆ ಹೆಂಗೋ ಸದ್ಯಕ್ಕೆ ಎಲ್ಲ ಕಳ್ಕೊಂಡಿರೋದೆಲ್ಲ ಮತ್ತೆ ಸಿಕ್ತಲ್ಲ ಅಂದ್ಕೊಂಡು ಅವೈದ ನಾನು ತಮ್ಮ ನಿಮ್ದೇಗಿರೋ ಮಟ್ಟಿಗೆ ಹೆಂಗೋ ನಿಮ್ದೇಗಿರೋದು ಅನ್ನೋ ಅಷ್ಟಕ್ಕೆ ಇದು ಬಂದು ತೊಡಿಕೊಳ್ಳದೆ. ಏನು ಮಾಡೋದು ಕುಡಿಸ್ಕೊಂಡಪ್ಪ ಬುದ್ಧಿ ಹೇಳಿ ನೀವು. ಅಯ್ಯೋ ಸಂಸಾರ ಹಾಳು ಮಾಡ್ಕೊಳ್ಳೋದೇನು ದೊಡ್ಡದಲ್ಲ. ಮಾವನ್ಗಳಿಗೆ ಹಾಳು ಮಾಡ್ಕೋಬೋದು ಆಮೇಲೆ ಜೀವನ ಪರ್ಯಂತ ಹೇಳ್ಬೇಕಾಯ್ತದೆ ಅನ್ನೋದನ್ನ ವಸಿಯ ನೀವು ಕುಣಿಸಿ ಅರ್ಥ ಆಗಂಗೆ ಹೇಳಿ ಮಗ ಹೇಳಿ. ನಾವು ಇನ್ನೇನಂತ ಹೇಳೋಜಿ ನಾವೇನು ಬೇಡ ಅಂತ ಹೇಳೋ ನಾವು ಅದನ್ನೇ ಹೇಳೋದು. ಏನೋ ನಾವು ಇನ್ನೇನು ಮಾಡಂಗಿರೋದು ನಾವು ಮಾಡೋ ಪ್ರಯತ್ನ ಮಾಡ್ತೀವಿ. ನಾವು ಇನ್ನೇನು ನಮ್ಮ ಕೈಲಿ ಇನ್ನೇನಿರೋದು ಅವ್ರ ಅವ್ರ ಮನ್ಸಿಗೆ ಬರಬೇಕು. ಆಯಿತು ಹೋಯ್ತು ಇನ್ನೇನು ಮಾಡೋಕ್ಕದು ಸರಿ ಮಾಡ್ಕೊಳ್ಳೋದ ಅಂತ. ಇದು ನೋಡಿದ್ರೆ ಹಿಂಗೆ ಡೈವರ್ಸ್ ನೋಟಿಸ್ ಕಳ್ಸ್ಕೊಂಡು ಇವ್ರು ಹಿಂಗೆ ಆಡ್ಕೊಂಡು ಕುಂತಿರೋರು. ಇವ್ರು ಸಂಸಾರ ಸರಿ ಮಾಡ್ಕೊಂಡಾರ ಅಜ್ಜಿ. ಇವರೆಲ್ಲ ನಮಗೆ ಬುದ್ಧಿ ಹೇಳ್ಬೇಕು ನಮ್ಮ ಕೈಲಿ ಬುದ್ಧಿ ಹೇಳ್ಸ್ಕೊಳ್ಳೋ ಮಟ್ಟ ಆಡ್ತವೆ. ಈಗ ಇವೆಲ್ಲ ಅವಶ್ಯಕತೆ ಇತ್ತಾ ಸುಮ್ಮನೆ ಇರಬೇಕಾಗಿತ್ತಾನೆ. ಏನು ಮಾಡಿರಿ ನಮ್ಮ ಫೋನು ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟವ್ರು ಇಸ್ಕೊಂಡಿರಲ್ಲ ಅಂದ್ಬಿಟ್ಟು ಇಲ್ಲಾಂದ್ರೆ ಫೋನಲ್ಲೇ ಮಾತಾಡವು. ಈಗ ಹೋಗಂಗೆ ಇವತ್ತು ರಜೆ ಹಾಕ್ಬಿಟ್ಟು ಬಂದು ಇನ್ನು ಇವ್ರು ಬೇರೆ ಹತ್ಕೊಂಡು ಫೋನ್ ಮಾಡಿದ್ರೆ ಅತ್ತೆ ಒಂಥರ ಬೇಜಾರಾಯಿತು. ಹೆಂಗೋ ಬಿಡು ಮಗ ಒಳ್ಳೆ ಮಗ ಕತ್ ನೀನು. ಹೆಂಗೋ ಒಳ್ಳೆ ಅಳಿಮಯ್ಯ ಚಿಂದಂತ ಅಳಿಮಯ್ಯ ಸಿಕ್ಕವನಿ ಹೆಂಗಿರ್ಬೋದು. ಅಯ್ಯೋ ಅದು ಏನು ಬುದ್ಧಿ ಕಲ್ತಿದವ ಏನೋ ಕಾಣೆ ಕತೆ. ಸರಿ ಇಲ್ಲ ಟೈಮ್ ಆಯ್ತದೆ ಬಾ ನವ್ಯ. ಸರಿ ಚಿಕ್ಕಮ್ಮ ಅಪ್ಪನ ಕೊಟ್ಟು ಮಾತಾಡ್ಬಿಟ್ಟು ಯಾವ್ದಕ್ಕೂ ಫೋನ್ ಮಾಡ್ತೀವಿ. ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಸುಮ್ಕಿದೆಯಲ್ಲ ಸರಿ ಆಯ್ತದೆ. ಸರಿ ಕಣವ ಆಯ್ತು ಹೋಗ್ಬಿಟ್ಟು ಬಂದಿರ ಊಟನಾದ್ರು ಮಾಡಿ ಅಂದ್ರೆ ಮಾಡೋಕ್ಕಿಲ್ಲ ಅಂತೀರಲ್ಲ. ಟೇಕಿಂಗ್ ಇರ್ಕೊಂಡು ಕೂತ್ಕೊಂಡಿರತ್ತೆ ಊಟ ಮಾಡಿ. ನಾವು ಊಟ ಮಾಡ್ಕೊ ಬಂದಿವಿ ನಮ್ಗೆ ಏನು ಬೇಡಕತ್ತೆ ನವ್ಯ ಬಾ ಮತ್ತೆ. ಸರಿ ಚಿಕ್ಕಮ್ಮ ಬರ್ತೀವಿ ಹೋಗ್ಬಿಟ್ಟು ಬಂದ್ರವ. ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.